ಎಲ್ಲರಿಗೂ ನಮಸ್ಕಾರ. ಪೊಳಲಿ ಜಗನ್ಮಾತೆ ಶ್ರೀ ದುರ್ಗಾ ರಾಜರಾಜೇಶ್ವರಿ ಸಪರಿವಾರ ದೇವರ ಆಶೀರ್ವಾದ ಬೇಡುತ್ತಾ ನನ್ನ ಪರಿಚಯ. ಪಿ ವಾಸುದೇವ ಮಯ್ಯ ಅಂತ, ಮಯ್ಯರ ಮನೆತನದವನು. ನಮ್ಮ ಪೂರ್ವಿಕರನ್ನಾಗಿದ್ದು ಆ ರಾಜರಾಜೇಶ್ವರಿಯ ಮಹಾತಾಯಿಯ ಒಂದು ಸೇವೆ ನಡೆಸ್ತಾ ಬಂದಂತಹ ಒಂದು ಮನೆತನ. ಅಲ್ಲಿ ಉತ್ಸವ ಮೂರ್ತಿ ಹೊರುವಂತಹ ಒಂದು ಜವಾಬ್ದಾರಿ. ನನ್ನ ಸೇವೆ ಸುಮಾರು ಒಂದು 27 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ನಡೀತಾ ಬರ್ತಾ ಉಂಟು. ಹಿಂದೆ ಹಿರಿಯವರು ಉತ್ಸವ ಮೂರ್ತಿಯನ್ನು ಹೊರುವಂಥ ಜವಾಬ್ದಾರಿ ತಗೊಂಡಿದ್ರು. ನಂತರ ದಿನಗಳಲ್ಲಿ ಅದು ನನ್ನ ಜವಾಬ್ದಾರಿ ಬಂತು. ಹಾಗೀಗ ನನ್ನ ಅನುಭವದ ಪ್ರಕಾರ ಪೊಳಲಿ ಕ್ಷೇತ್ರದಲ್ಲಿ ಆಗುವಂತಹ ಉತ್ಸವದ ಬಗ್ಗೆ ಒಂದು ಸಣ್ಣ ಪರಿಚಯ. ಯಾವುದೇ ಕ್ಷೇತ್ರದಲ್ಲಿ ಆ ಪ್ರಧಾನ ಮೂರ್ತಿ ಅಂತ ಹೇಳುವಂಥದ್ದು ಉತ್ಸವ ಮೂರ್ತಿ ಅಂತ ಹೇಳುವಂಥದ್ದು ಬಲ್ಲವರು. ಹಾಗಿರುವಾಗ ಪೊಳಲಿ ಕ್ಷೇತ್ರದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ವಿಭಿನ್ನ. ಅಂದ್ರೆ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ತಾಯಿ ಮಗುವಿನ ಬಾಂಧವ್ಯದ ಜಾತ್ರೆ ಪೊಳಲಿ ಜಾತ್ರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂತ ಹೇಳಿದ್ರೆ ಪಾರ್ವತಿ ಸ್ವರೂಪಿಣಿಯಾದಂತಹ ರಾಜರಾಜೇಶ್ವರಿ ಇಲ್ಲಿ ಮೆರೆಯುವಂತಹ ಒಂದು ಪ್ರಧಾನ ದೇವತೆ ಆದ್ರೂ ಅವಳ ಮಗನಿಗೆ ಸಲ್ಲುವಂತಹ ಅಂದ್ರೆ ಸುಬ್ರಹ್ಮಣ್ಯ ದೇವರಿಗೆ ಸಲ್ಲುವಂತಹ ಇಲ್ಲಿ ಉತ್ಸವಗಳು. ಇಲ್ಲಿ ತಾಯಿ ಯಾವುದೇ ಕಾರಣದಿಂದಲೂ ಹೊರಗೆ ಬರುವಂತಿಲ್ಲ. ಒಳಗಿನ ಎಲ್ಲಾ ಜವಾಬ್ದಾರಿಗಳು ತಾಯಿಯ ಹೆಗಲಿಗೆ, ಹೊರಗಿನ ಎಲ್ಲಾ ಜವಾಬ್ದಾರಿಗಳು ಮಗನ ಹೆಗಲಿಗೆ. ಹಾಗೆಂತ ಹೇಳಿ ಎಲ್ಲೂ ಕೂಡ ಈ ಒಂದು ತಿಂಗಳ ಉತ್ಸವದಲ್ಲಿ ಸುಬ್ರಹ್ಮಣ್ಯನ ಹೆಸರು ಎಲ್ಲೂ ಬರುವುದಿಲ್ಲ. ನಾವು ಬ್ರಹ್ಮಾರ್ಪಣ ಬಿಡುವಾಗ ಸ್ಕಾಂದ ಸುಬ್ರಹ್ಮಣ್ಯ ದೇವತೆ ಹಾಗೆಂತ ಹೇಳಿ ಬಿಡುವುದಾದ್ರೂ ಕೂಡ ಇಲ್ಲಿ ಆಡು ಬಲ್ಲವರು ಹೇಳುವಾಗ ಹೇಗೆ ಅಂತ ಹೇಳಿದ್ರೆ ಪುರಲ್ದಪ್ಪನ ಜಾತ್ರೆ ಅಂತ ಹೇಳುವಂಥದ್ದು ಮಾತು. ಇಲ್ಲಿ ಉತ್ಸವಕ್ಕೆ ನಿತ್ಯ ಬಲಿ ಆಗ್ಲಿ, ಈಗ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಥವಾ ವಿಶೇಷ ರಂಗಪೂಜಾದಿಗಳಲ್ಲಿ ಉತ್ಸವಗಳೇ ಆಗ್ಲಿ, ಈ ಉತ್ಸವ ಅಥವಾ ಜಾತ್ರಾ ಸಮಯದಲ್ಲಿ ಆಗುವಂಥ ಉತ್ಸವಕ್ಕೆ ಆಗ್ಲಿ ರಥೋತ್ಸವಕ್ಕೆ ಆಗ್ಲಿ ಸುಬ್ರಹ್ಮಣ್ಯನ ಮೂರ್ತಿಯೇ ಇಲ್ಲಿ ಪ್ರಧಾನ, ಹೊರಗಿನ ಜವಾಬ್ದಾರಿ. ಹಾಗಾಗಿ ಇಲ್ಲಿ ಉತ್ಸವವನ್ನು ಸಲ್ಲುವಂಥದ್ದು ಸುಬ್ರಹ್ಮಣ್ಯನಿಗೆ. ಹೀಗೆ ಈ ಸುಬ್ರಹ್ಮಣ್ಯನಿಗೆ ಇಲ್ಲಿ ವಿಶೇಷ ಅಂತ ಹೇಳಿದ ಕೂಡಲೇ ಪಂಚಪರ್ವಗಳಲ್ಲಿ ಪ್ರತಿಯೊಂದು ಕೂಡ ಸುಬ್ರಹ್ಮಣ್ಯನಿಗೆ ಇಲ್ಲಿ ಉತ್ಸವಗಳು. ಮೊದಲನೇದಾಗಿ ದೀಪಾವಳಿಯ ದಿನ ನಾವು ಬಲಿ ಉತ್ಸವ ಪ್ರಾರಂಭ ಮಾಡಿದರೆ ಪೊಳಲಿ ಕ್ಷೇತ್ರದಲ್ಲಿ ಹೇಗೆ ಅಂತ ಹೇಳಿದ್ರೆ ಪತ್ತನಾಜೆಯ ದಿನ ನಾವು ಉತ್ಸವವನ್ನು ಕೊನೆಗೊಳಿಸಿ ದೀಪಾವಳಿ ಅಮಾವಾಸ್ಯೆ ದಿನ ನಾವು ಬಲಿ ಪ್ರಾರಂಭ ಮಾಡ್ತೇವೆ. ಪ್ರಾಯಶ್ಚಿತ್ತ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಬಲಿ ಉತ್ಸವವನ್ನು ನಿಲ್ಲಿಸಲಿಕ್ಕೆ ಇಲ್ಲ, ಆದರೆ ವಾತಾವರಣದ ತೊಂದರೆಗಳಿಂದಾಗಿ ನಾವು ಬಲಿ ಉತ್ಸವವನ್ನು ನಿಲ್ಲಿಸಲೇಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಯಾಕೆಂತ ಹೇಳಿದ್ರೆ ಕೃಷಿ ಚಟುವಟಿಕೆಗಳು ನಡೀಬೇಕು, ಅಥವಾ ಮಳೆ ಇನ್ನೊಂದು ಮತ್ತೊಂದು ತೊಂದರೆಗಳು ಆಗ್ತದೆ ಅಂತ ಹೇಳೋ ಸಂದರ್ಭಕ್ಕೆ ಹಿರಿಯವರು ಆ ಒಂದು 6 ತಿಂಗಳನ್ನು ತಡೆ ಹಿಡಿದ್ರು. ಅಂದ್ರೆ ಉತ್ಸವಗಳು ಯಾವುದು ಬೇಡ ಅಂತ ಹೇಳಿ. ಹಾಗಿರುವಾಗ ಆ ತಡೆ ಹಿಡಿದದಕ್ಕೆ ದೋಷ ಅಂತ ಹೇಳಿದಕ್ಕೆ ಪ್ರಾಯಶ್ಚಿತ್ತ ನಮ್ಮ ಪೂರ್ವರಿಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಬಲಿ ಉತ್ಸವ ಪ್ರಾರಂಭ ಆಗುವಂತಹ ದಿನಕ್ಕೆ ಅಂದ್ರೆ ದೀಪಾವಳಿ ಅಮಾವಾಸ್ಯೆ ದಿನ ಪೊಳಲಿಯಲ್ಲಿ ಆ ದೊಡ್ಡರಂಗ ಪೂಜೆ ಅಂತ ಹೇಳುವಂಥದ್ದು ಪ್ರತಿ ವರ್ಷ ನಡೀತಾ ಉಂಟು. ಮಹಾತಾಯಿಯ ಕಾಲಬುಡದಿಂದ ಕೊಡಿಮರದವರೆಗೆ ಬಡಿಸ್ಲಿಕ್ಕುಂಟು. ಹಾಗೆ ಈ ದೊಡ್ಡರಂಗ ಪೂಜೆಯನ್ನು ಮಾಡಿಸಿ ಕ್ಷಮೆ ಕೇಳಿ ಆನಂತರ ನಮ್ಮ ಉತ್ಸವವನ್ನು ಪ್ರಾರಂಭ ಮಾಡುವುದು. ಹಾಗೆ ದಿನದ 3 ಹೊತ್ತು ಉತ್ಸವಗಳು. ಆ ಪೊಳಲಿ ರಂಗಪೂಜೆ ಅಂತ ಆಗ್ಬೇಕಾದ್ರೆ ಸೇವಾ ರೂಪದ್ದು ಕೇವಲ 6 ತಿಂಗಳು ಮಾತ್ರ. ಬಾಕಿ ಸಮಯದಲ್ಲಿ ರಂಗಪೂಜೆ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಆ ಉತ್ಸವಾದಿಗಳು ಇದ್ದು ರಂಗಪೂಜೆ ಆಗ್ಬೇಕು ಅಂತಾದ್ರೆ ಅದಕ್ಕೆ ಜಾತ್ರೆ ಈ ಬಲಿ ಉತ್ಸವ ಇದ್ದಂಥ ಸಮಯದಲ್ಲಿ ಆಗ್ಬೇಕು. ಹಾಗಾಗಿ ದೀಪಾವಳಿಯ ನಂತರ ಪತ್ತನಾಜೆಯವರೆಗಿನ ಸಂದರ್ಭದಲ್ಲಿ ಭಕ್ತರಿಗೆ ರಂಗಪೂಜೆಯನ್ನು ಮಾಡಿಸುವಂತಹ ಅವಕಾಶಗಳು ಉಂಟು, ಅಂದ್ರೆ ಉತ್ಸವ ಕೂಡ ಇದ್ದ ಕಾರಣ. ಹಾಗೆ ಇಲ್ಲಿ ರಂಗಪೂಜೆ ಆಯಿತು. ಇನ್ನು ಪಂಚಪರ್ವದ ಕತೆ. ಪಂಚಪರ್ವದಲ್ಲಿ ಈ ಅಪ್ಪದ ಪೂಜೆ ಆಗಲಿ ಅಥವಾ ನಮ್ಮಲ್ಲಿ ದೀಪೋತ್ಸವ ಅಂತ ಹೇಳ್ತೇವೆ, ಅದರ ನಂತರ ಬರುವಂಥದ್ದಲ್ಲಿ ಈ ಷಷ್ಠಿ ಮಹೋತ್ಸವ ಆಗಿರಲಿ ಅಥವಾ ಈ ಶಿವರಾತ್ರಿ ಮಹೋತ್ಸವ ಆಗಿರಲಿ, ಹಾಗೆ ಆ 5 ಪರ್ವಗಳು ಅದರಲ್ಲಿ ನಮ್ಮ ದೊಡ್ಡರಂಗ ಪೂಜೆ ಕೂಡ ಸೇರಿ ಅದು ದೀಪಾವಳಿದ್ದು ಕೂಡ ಸೇರಿದು. ಹಾಗೆ ಈ ಪಂಚಪರ್ವಗಳಲ್ಲಿ ಉತ್ಸವ ಮೂರ್ತಿ ನಮ್ಮಲ್ಲಿ
ದೊಡ್ಡ ಅಟ್ಟೆ ಕನ್ನಡಿ ಕಟ್ಟಿಯೇ ಉತ್ಸವ ಮಾಡುವಂಥದ್ದು. ಹಾಗೆ ವಿಶೇಷಗಳು ಅಲ್ಲಿಯೂ ರಂಗಪೂಜೆ ಆಗಿಯೇ ಮಾಡುವಂಥದ್ದು. ಹೀಗೆಲ್ಲ ಇರುವಾಗ ಜಾತ್ರಾ ಮಹೋತ್ಸವ ಅಂತ ಅನ್ನೋದು ಬೇರೆ. ಹಾಗೆ ಈ ಪಂಚಪರ್ವಗಳು ಕೂಡ ಆಗುವಂಥದ್ದು. ಆ ಜಾತ್ರಾ ಮಹೋತ್ಸವದಲ್ಲಿ 1 ತಿಂಗಳು ಜಾತ್ರೆ ಅಂತ ನಮ್ಮ ಪೊಳಲಿಯ ಒಂದು ವಿಚಾರ. 1 ತಿಂಗಳ ನಿರ್ಣಾಯಕ. ಅದರಲ್ಲಿ 27 ದಿನಗಳಿಂದ 30 ದಿನಗಳವರೆಗೆ ಬರುವಂತಹ ಒಂದು ದಿನಗಳು. ಒಂದೊಂದು ವರ್ಷಗಳಲ್ಲಿ ಏರುಪೇರುಗಳು ಇರುತ್ತದೆ. 28 ಬರ್ಬೋದು, 29 ಬರ್ಬೋದು, 30 ಬರ್ಬೋದು. ಇದನ್ನು ನಿಗದಿ ಮಾಡುವುದು ನಮ್ಮ 13ನೇ ತಾರೀಕು ಮಾರ್ಚ್ 13ನೇ ತಾರೀಕಿನ ಹೊತ್ತು ನಮ್ಮ ಪೊಳಲಿ ನಟೋಜಿ ಮನೆತನದವರನ್ನು ಗೌರವಯುತವಾಗಿ ನಾವು ಇಲ್ಲಿಂದ ಕಳಿಸಿಕೊಟ್ಟು ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಅಲ್ಲಿಯ ನಮ್ಮ ಆ ಪ್ರಶ್ನಾಚಿಂತನಗಾರರು ಅದರ ಮೂಲಕ ವಿಮರ್ಶೆಗಳನ್ನು ಮಾಡಿ ಅಲ್ಲಿಂದ ಅವರನ್ನು 14ನೇ ತಾರೀಕಿನ ಹೊತ್ತು ಅಲ್ಲಿಂದ ಬೀಳ್ಕೊಡುತ್ತಾರೆ. ಅಲ್ಲಿಂದ ಬೀಳ್ಕೊಟ್ಟು ಪೊಳಲಿಗೆ ಬಂದು ಆ ದಿನ ಪೊಳಲಿಯಲ್ಲಿ ಮಧ್ಯಾಹ್ನ ಅಂದರೆ 14ನೇ ತಾರೀಕಿನ ಹೊತ್ತು ಮಧ್ಯಾಹ್ನ ಮೇಲೆ ಯಾರಿಗೂ ಕೂಡ ತೀರ್ಥ ಪ್ರಸಾದ ಕೊಡುವಂಥ ವಿಚಾರಗಳಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನಟ್ಟೋಜಿ ಮನೆತನದವರು ಅಂದರೆ ಅಲ್ಲಿಗೆ ಪುತ್ತಿಗೆ ಹೋದವರು ವಾಪಸ್ ಬರುವವರೆಗೆ ಅದು ಅವರಿಗೆ ಕೊಡುವಂಥ ಮರ್ಯಾದೆ ಅಂತ. ಅವರು ಬಂದು ಅವರ ಮನೆತನದವರು ಅಲ್ಲಿ ಹಣ್ಣುಕಾಯಿ ಸಮರ್ಪಣೆ ಮಾಡಿ ಅವರಿಗೆ ತೀರ್ಥ ಪ್ರಸಾದ ಕೊಟ್ಟ ಮೇಲೆ ಎಲ್ರಿಗೆ ಭಕ್ತರಿಗೆ ಕೊಡುವಂತಹ ಒಂದು ಸಂಪ್ರದಾಯ. ಅಂದರೆ ಸರಿಸುಮಾರೊಂದು ಸಾಯಂಕಾಲ ಒಂದು 7 ಗಂಟೆ ಆಗ್ಬೋದು. ಈ ಮಧ್ಯಾಹ್ನದ ಹೊತ್ತು ಪೂಜೆ ಆದ ಕೂಡಲೇ ನಾವೊಂದು ಭಂಡಾರ ಕಳಿಸಿಕೊಡುವಂತಹ ಒಂದು ಕ್ರಮ ಉಂಟು. ಅದು ಯಾವುದು ಅಂತ ಹೇಳಿ ಕೊಡಮಟ್ಟಿ ತಾಯಿ ಭಂಡಾರ ಅಂತ ಉಳಿಪಾಡಿಗೆ ಹೋಗುವಂಥ ಒಂದು ಕ್ರಮ. ಅಲ್ಲಿ ಪರ್ವಗಳಾಗಿ ಸಾಯಂಕಾಲ ಒಂದು 8:30 ಅಂದಾಜಿಗೆ ಒಂದು ಬರುವಂತಹ ಒಂದು ಸಂದರ್ಭ. ಅಲ್ಲಿ ಪರ್ವಗಳಲ್ಲಾಗಿ ಬಂದು ಅದಕ್ಕಿಂತ ಮುಂಚಿತವಾಗಿ ಭಗವತಿ ನಂದ್ಯ ಭಗವತಿ ಅಮ್ಮ ಅಲ್ಲಿಂದನೂ ಭಂಡಾರ ಬಂದು ಭಂಡಾರ ಏರಿ 2 ದೈವಗಳ ಮೂಲಕವಾಗಿ ಆ ಸುಬ್ರಹ್ಮಣ್ಯನ ಹೊರಗಡೆ ಬಂದು ಧ್ವಜಾರೋಹಣೆ ಮಾಡಿಸ್ಕೊಂಡು ಆ ನಂತರ ಧ್ವಜಾರೋಹಣ ಆದ ಮೇಲೆ ಒಳಗೆ ಹೋದ ಮೇಲೆ ಮಧ್ಯಾಹ್ನದ ಪೂಜೆ ಆಗ್ತದೆ. ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಆ ಒಂದೇನು ಹೇಳ್ತೇವೆ ಒಂದು ಆರತಿ ಮೂಲಕ ಮಾತ್ರ ನಾವು ಸಂಪ್ರದಾಯವನ್ನು ಆಚರಣೆ ಮಾಡೋದು. ಆ ನಿಜವಾಗಿ ಮಧ್ಯಾಹ್ನ ಪೊಳಲಿಯಲ್ಲಿ ಹೇಗೆ ಯಾಕೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ನಾವು ಏನು ಹೇಳ್ತೇವೆ ಈ ಧ್ವಜಾರೋಹಣ ಮಾಡೋದು ಅಂತ ಹೇಳಿದ್ರೆ ಕ್ರಮ ಹೇಗೆ ಅಂತ ಹೇಳಿದ್ರೆ ಮಧ್ಯಾಹ್ನದ ಒಳಗೆ ಆಗಬೇಕು ಅಂತ ಕ್ರಮ. ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ ಪೊಳಲಿ ದೇವಸ್ಥಾನದಿಂದ ಭಂಡಾರ ಉಳಿಪಾಡಿಗೆ ಹೋಗಿ ಅಲ್ಲಿ ಪರ್ವಾದಿಗಳನ್ನು ಮಾಡೋದು ಏನಿದ್ರು ಸಾಯಂಕಾಲವೇ, ಬೆಳಿಗ್ಗೆ ಮಧ್ಯಾಹ್ನ ಮಾಡುವಂಥ ಸಂಪ್ರದಾಯ ಇಲ್ಲ. ಹಾಗಾಗಿ ಸಾಯಂಕಾಲದ ಹೊತ್ತು ನಾವಲ್ಲಿ ಪರ್ವಗಳನ್ನೆಲ್ಲ ಮಾಡಿಸಿ ಆ ನಂತರ ಮಧ್ಯಾಹ್ನ ಒಂದು ಆ ಸಂಪ್ರದಾಯ ಪ್ರಕಾರ ಒಂದು ಆರತಿಯನ್ನು ಮಾಡಿ ಮಧ್ಯಾಹ್ನದ ಬಗ್ಗೆ ರಾತ್ರಿ ಧ್ವಜಾರೋಹಣ ಆದ ಮೇಲೆ ಒಳಗೆ ಹೋಗಿ ಮಧ್ಯಾಹ್ನ ಪೂಜೆ ಅಂತ ಆಗುತ್ತೆ. ಮಧ್ಯಾಹ್ನ ಪೂಜೆ ಆದ ನಂತರ ಮಧ್ಯಾಹ್ನ ಬಲಿ ನಿತ್ಯ ಬಲಿ ಅಂತ ಒಂದು ಆಗ್ಲಿಕ್ಕೆ ಉಂಟು. ಮಧ್ಯಾಹ್ನದ ನಿತ್ಯ ಬಲಿ ಆದ ಮೇಲೆ ಬಯನ ಬಲಿ ಅಂತ ಹೇಳುವಂಥದ್ದು ಉಂಟು. ಅಂದರೆ ಅಲ್ಲಿಂದಲೇ ಉತ್ಸವ ಪ್ರಾರಂಭ. ಬಯನ ಬಲಿ ಆಗುವಾಗ ದೇವರ ಮುಖಮಂಟಪದಲ್ಲಿ ಪ್ರಾರ್ಥನೆ ಮಾಡಿ ನಾವು ಇನ್ನು ಮುಂದೆ ಉತ್ಸವಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೇಳಿ ತಂತ್ರಿಗಳ ಸಮ್ಮುಖದಲ್ಲಿ ಅಲ್ಲಿ ಬ್ರಹ್ಮವಾಹಕರು ಅಥವಾ ಅಲ್ಲಿ ಪ್ರಧಾನ ಪೂಜೆಯವರು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಅಲ್ಲಿ ದಂಡೆ ಕಟ್ಟುವುದು ಅಂತ ಹೇಳುವಂಥ ಕ್ರಮ ಉಂಟು. ಕೇಪಳ ಹೂವಿನ ದಂಡೆ ಉದಾಹರಣೆಗೆ ನಮ್ಮ ಪೊಳಲಿಯ ಅಟ್ಟೆ ಕನ್ನಡಿಗೆ ಕೇಪಳ ಹೂವಿನ ದಂಡೆ ಆಗಬೇಕು. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಅದಕ್ಕೆ ಹಿನ್ನೆಲೆಗಳು ನಾನಾ ರೀತಿಯ ಕಾರಣಗಳಲ್ಲಿ ಇರ್ಬೋದು. ಹೂವಿನ ದಂಡೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಸಂಪ್ರದಾಯ. ಬೇರೆ ಹೂಗಳೆಲ್ಲ ದಿನ ದಿನ ಚೇಂಜ್ ಮಾಡಬೇಕು ಅಂತ ಅನಿವಾರ್ಯತೆ. ಆದರೆ ಕೇಪಳ ಹೂವು ಅನ್ನುವಂಥದ್ದು ಸರಿಸುಮಾರೊಂದು ಅದು ಕೇಪಳ ಹೂವಲ್ಲೂ ನಾವು ಗುಡ್ಡದ ಕೇಪಳ ಹೂವು ಅಂತ ಹೇಳ್ತೇವೆ. ಆ ಗುಡ್ಡದ ಕೇಪಳ ಹೂವೇ ಪೊಳಲಿಗೆ ಆಗಬೇಕು ಮಧ್ಯಾಹ್ನ ಈ ಜಾತ್ರಾ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ ಒಂದು ಕೇಪಳ ಹೂವಿನ ದಂಡೆ ಮಾಡಿದ್ದು ಸರಿಸುಮಾರು 5 ದಿನ ಬರಬೇಕು. 5ನೇ ದಿನಕ್ಕೆ ಆಗುವಾಗ ಅಲ್ಲಿ ದಂಡಮಾಲೋತ್ಸವ ಅಂದರೆ ಹೊಸ ದಂಡೆ ಮಾಡಿ ಅದು ಮುಂದಿನ 5 ದಿನಗಳವರೆಗೆ ಅದು ಬರುತ್ತೆ. ಹಿಂಗಿರುವಾಗ 5 ದಿನಕ್ಕೊಮ್ಮೆ ನಾವು ದಂಡೆಯನ್ನು ಚೇಂಜ್ ಮಾಡುವಂತಹ ಒಂದು ಸಂಪ್ರದಾಯ. ಹಾಗಿನ್ನು ಸುಬ್ರಹ್ಮಣ್ಯನ ಮೂರ್ತಿಯ ಬಗ್ಗೆ ಹೇಳಬೇಕು ಅಂತಾದರೆ ಪೊಳಲಿಯಲ್ಲಿ 3 ಸುಬ್ರಹ್ಮಣ್ಯನ ಮೂರ್ತಿ ಉಂಟು. ಒಂದು ಸ್ಥಿರ ಮೂರ್ತಿ ಅಂತ, ಇನ್ನು 2 ಚರ. ಅಂದರೆ ಪೊಳಲಿಯಲ್ಲಿ ಒಂದು ನಾವು ಅಟ್ಟೆ ಕನ್ನಡಿ ಕಟ್ಟಿದ್ದ ಮೇಲೆ 1 ತಿಂಗಳ ಅವಧಿ ಅದನ್ನು ಬಿಚ್ಚುವ ಹಾಗಿಲ್ಲ. ಹಾಗಾಗಿ ಇನ್ನೊಂದು ನಿತ್ಯ ಬಲಿಗೆ ಅಂತ ಹೇಳುವಂಥ ಒಂದು ಮೂರ್ತಿ ಬೇಕು. ಹಾಗಾಗಿ ಆ ನಿತ್ಯ ಬಲಿಗೆ ಹೇಳುವಂತಹ ಒಂದು ಮೂರ್ತಿಯೇ ಬೇರೆ, ಉತ್ಸವ ಮೂರ್ತಿಗೆ ಅಂತಲೇ ಬೇರೆ, ಸ್ಥಿರ ಮೂರ್ತಿ ಅಂತಲೇ ಹೇಳಬೇಡ. ಹಾಗೆ 3 ಮೂರ್ತಿಗಳು ಉಂಟು ಪಂಚಲೋಹದ್ದು. ಹಾಗಿರುವಾಗ
ಅಲ್ಲಿ ರಾತ್ರಾ ಪೂಜೆ ಆಗಿ, ಇದು ಮಧ್ಯಾಹ್ನದ ಧ್ವಜ ಪೂಜೆ ಆಗಿ, ಭಯನ ಬಲಿ ಅಂತ ಪ್ರಾರಂಭ ಆಗಿ, ಸಾಮಾನ್ಯವಾಗಿ ಜಾತ್ರೆಯ ಸಂದರ್ಭದಲ್ಲಿ ಯಾವುದೆಲ್ಲ ನಮ್ಮ ಈ ಜಾತ್ರೆಯ ಸಮಯದಲ್ಲಿ ಆಗುವಂತಹ ಉತ್ಸವದ ಏನೋ ಕ್ರಮಗಳುಂಟು ಅದೆಲ್ಲ ಆಗಿ ಒಳಗೆ ಹೋದ ಮೇಲೆ ರಾತ್ರಿ ಪೀಠ ಪೂಜೆ ಆಗಿ ರಾತ್ರಿ ಪೂಜೆ ಅಂತ ಆಗುತ್ತೆ. ರಾತ್ರಿ ಪೂಜೆ ಆದ ಮೇಲೆ ರಾತ್ರಿ ಬಲಿ ಅಂತ ಹೇಳಿ ನಿತ್ಯ ಬಲಿ ಉಂಟು. ಅದರ ನಂತರ ಅನ್ನನೇ ಭೂತ ಬಲಿ ಅಂತ ಹೇಳುವಂಥದ್ದು ಪ್ರಾರಂಭ. ಹೀಗೆ ಭೂತ ಬಲಿ ಎಲ್ಲ ಆಗಿ ಎಲ್ಲ ಆಗುವಾಗ ಸರಿಸುಮಾರು 3:30ಯಿಂದ 4 ಗಂಟೆ ಆಗ್ಬೋದು ಮುಂಜಾನೆ. ಬೆಳಿಗ್ಗೆ 5 ಗಂಟೆ ನಂತರ ದೀಪದ ಬಲಿ ಅಂತ ನಾವು ಹೇಳ್ತೇವೆ. ಆ ದೀಪದ ಬಲಿ ಅಂತ ಹೇಳಿದ್ರೆ ಕಂಚಿಲ್ದ ಬಲಿ ಅಂತ ಹೇಳುವಂಥ ತುಳು ಸಂಪ್ರದಾಯದಲ್ಲಿ ಈ ದೀಪದ ಬಲಿ 5 ಗಂಟೆಗೆ ಶುರುವಾಗಿ ಅಲ್ಲಿಂದ ಸಾಧಾರಣ ಒಂದು 8:30 ತನಕ ಉತ್ಸವಗಳು ಅಂಗಣದಲ್ಲಿ ಹೊರಾಂಗಣದಲ್ಲಿ ನಡೆಯುತ್ತೆ. ಉಡಿಕೆ ಸುತ್ತು ಅಂತಲೇ ಹೇಳ್ಬೋದು, ಮತ್ತೊಂದು ಚೆಂಡೆ ಸುತ್ತು ಅಂತಲೂ ಹೇಳ್ಬೋದು, ಆಮೇಲೆ ಒಂದು ಸಣ್ಣ ರಥ ಅಂತ ಹೇಳುವಂಥದ್ದು ಎಲ್ಲ ಆಗಿ ಉತ್ಸವ ಒಳಗೆ ಬಂದ ನಂತರ ನಮ್ಮಲ್ಲಿ ಕುದಿ ಕರೆಯುವುದು ಅಂತ ಮಾರನೇ ದಿವಸ ಬೆಳಿಗ್ಗೆ ಕುದಿ ಕರೆಯುವುದು ಅಂತ ಹೇಳುವಂಥ ಕ್ರಮ ಉಂಟಲ್ಲ, ಅದು ಪ್ರಾರಂಭ ಆಗ್ತದೆ. ಹಾಗೆ ಅಲ್ಲಿ ಹೊರಗಡೆ ಗೋಪುರದಲ್ಲಿ ಎಲ್ಲರೂ ಭಕ್ತ ಸಮ್ಮುಖದಲ್ಲಿ ದೇವಸ್ಥಾನದ ಆಡಳಿತ ಸಿಬ್ಬಂದಿಗಳು, ಅರ್ಚಕರು ಎಲ್ಲರೂ ಅಲ್ಲಿದ್ದು ಅಲ್ಲಿರುವಂತಹ ದೈವ ಪಾತ್ರೆ ಪಂಬದ ಹೇಳುವಂಥವನು ರೆಡಿಯಾಗಿರ್ತಾರೆ. ಹಿಂದೆ ನಾವು ಅಂದರೆ 3 ದಿನದ ಹಿಂದೆ ಕಳಿಸಿಕೊಟ್ಟಂತಹ ಆ ನಟ್ಟೋಜಿ ಮನೆತನದವರು ಆ ದುರ್ಗಾ ಪರಮೇಶ್ವರಿ ಗುಡಿ ಹತ್ರ ನಮ್ಮ ದೇವಳದ ಸಿಬ್ಬಂದಿ ನೇಮಕ ಆದಂತಹ ಯಾವುದು ಆ ಸೇರಿಗಾರ ಅಂತ ಏನು ಹೇಳ್ತೇವೋ ಅವನಲ್ಲಿ ಗುಟ್ಟಾಗಿ ಹೇಳುವಂಥ ಒಂದು ಕ್ರಮ ಉಂಟು, ಎಷ್ಟು ದಿನ ನಿಗದಿಯಾಗಿದೆ ಅಂತೇಳಿ. ಆ ಸೇರಿಗಾರ ಹಿಂಗಾರದ ಮೂಲಕ ಅಂದರೆ ಆ ಮಹಾತಾಯಿಯ ಕೈಯಿಂದ ನಮ್ಮ ನಟ್ಟೋಜಿಯವರ ಕೈಯಲ್ಲಿ ಕೊಟ್ಟು ಆ ನಂತರ ಅದನ್ನು ಆ ನಟ್ಟೋಜಿ ಅವರು ಅದನ್ನು ಸೇರಿಗಾರನ ಹತ್ರ ಕೊಟ್ಟು ಸೇರಿಗಾರ ಅದನ್ನು ಆ ಪಂಬದನಲ್ಲಿ ಕೊಡಬೇಕು. ಪಂಬದ ಹೇಳುವಂತಹ ಒಂದು ನಿಯಮಗಳು ಅಂದರೆ ಗುಟ್ಟಾಗಿ ಹೇಳಬೇಕು ಕಿವಿಯಲ್ಲಿ ಆ ಸೇರಿಗಾರ. ಪಂಬದ ಅದನ್ನು ಹೇಳುವಂತಹ ಒಂದು ಸಂಪ್ರದಾಯ, ಜಾಗಟೆ ಬಾರಿಸಿ ಹೇಳುವಂತಹ ಒಂದು ಸಂಪ್ರದಾಯ ಕೂಡ ಅಲ್ಲಿ ಉಂಟು. ಅಲ್ಲಿ ದಿನ ನಮಗೆ ಗೊತ್ತಾಗತ್ತೆ, 28, 29, 30 ಹೇಳುವಂಥದ್ದು ಗೊತ್ತಾಗತ್ತೆ. ಹೀಗಿರುವಾಗ ಅಲ್ಲೆಲ್ಲ ಮುಗಿಸಿ ಆ ನಂತರ ಅಲ್ಲಿಂದ ನಮ್ಮ ಅಖಿಲೇಶ್ವರದ ಕಡೆಗೆ ಬರುವಂತಹ ಒಂದು ಸಂಪ್ರದಾಯ ಕೂಡ ಉಂಟು. ಅಖಿಲೇಶ್ವರದಲ್ಲಿ ಕೂಡ ನಾವು ಕುದಿ ಕರೆಯುವಂತಹ ಒಂದು ಕ್ರಮ ಉಂಟು. ಇಲ್ಲಿ ಕೂಡ ಹೇಳಿಕೆ ಮಾಡುವಂಥ ಕ್ರಮ ಉಂಟು ಅಖಿಲೇಶ್ವರದಲ್ಲೂ ಕೂಡ. ಯಾಕೆ ಅಂತ ಹೇಳಿದರೆ ಪೊಳಲಿ ಊರಿಗೆ ಗ್ರಾಮ ದೇವರು ಅಂತ ಹೇಳಿದರೆ ಅಖಿಲೇಶ್ವರ ಅಂತ ನಮ್ಮ ಪೂರ್ವಿಕರು ಹೇಳುವಂಥ ಮಾತು. ಮಹಾತಾಯಿ ಪಾರ್ವತಿ ಅವಳು ಅಲ್ಲಿದ್ದರೂ, ಮಗ ಸುಬ್ರಹ್ಮಣ್ಯ ಅಥವಾ ಮಹಾಗಣಪತಿ ಅಲ್ಲಿದ್ದರೂ ಕೂಡ ಅವಳಿಗೆ ಯಜಮಾನ ಅಖಿಲೇಶ್ವರ ಅಂತ ಹೇಳುವಂಥದ್ದು ಹಿರಿಯವರು ಹೇಳುವಂಥ ಒಂದು ಮಾತುಗಳು. ಹಾಗಾಗಿ ಹೆಂಡತಿ ಮಕ್ಕಳಿಗೆ ಯೂಜ ಆಗುವಾಗ ಗಂಡನಿಗೆ ಹೇಳುವಂಥ ಸಂಪ್ರದಾಯವೂ ಆಗಿರಬಹುದು, ಅಥವಾ ಸೀಮೆಯಲ್ಲಿ ಜಾತ್ರೆ ಆಗುವಾಗ ಗ್ರಾಮ ದೇವರಿಗೆ ಹೇಳುವಂತಹ ಒಂದು ಸಂದರ್ಭ ಕೂಡ ಆಗಿರಬಹುದು. ಇಂಥ ವಿಚಾರದಲ್ಲಿ ಹೇಳಿ ನಂತರ ಮಾರನೇ ದಿವಸ ಅಲ್ಲಿ ಮೊದಲನೇ ಆದಂತಹ ಒಂದು ದೀಪೋತ್ಸವದ ಕ್ರಮವೇ ಮಾರನೇ ದಿವಸ ಕೂಡ ಆಗ್ಲಿಕ್ಕುಂಟು. ಹೀಗೆ ಜಾತ್ರಾ ಮಹೋತ್ಸವಗಳು ಪ್ರಾರಂಭ ಆಗ್ತದೆ. ಇನ್ನು ದಂಡಮಾಲೆ ಅಂತ ಹೇಳುವಂಥದ್ದು 5ನೇ ದಂಡಮಾಲೆ, 10ನೇ ದಂಡಮಾಲೆ, 15ನೇ ದಂಡಮಾಲೆ, 20ನೇ ದಂಡಮಾಲೆ ಅಂತ ಹೇಳುವಂಥದ್ದು. ಹೀಗಿರುವಾಗ ಒಂದು 7-8 ದಂಡೆಗಳು ನಮ್ಮ ಈ ಜಾತ್ರಾ ಸಮಯದಲ್ಲಿ ಆಗಬೇಕಾಗುತ್ತೆ. ಕೇಪಳ ಹೂವಿನ ದಂಡೆ ಸರಿಸುಮಾರು ಒಂದು 8ರಿಂದ 10-12 kg ಕೇಪಳ ಹೂವುಗಳು ಬೇಕಾಗ್ತದೆ ಒಂದು ದಂಡೆ ಆಗಬೇಕಾದ್ರೆ. ಹೀಗೆ ಆ ದಂಡಮಾಲೋತ್ಸವದ ಸಂದರ್ಭದಲ್ಲಿ ವಿಶೇಷ ಬಲಿ ಉತ್ಸವಗಳು, ಇನ್ನು ರಥಗಳು, ಈ ನವಿಲು ರಥ ಅಂತ ಹೇಳ್ತೇವೆ. ಹಾಗೆ ಚೆಂಡಿನ ಸಮಯದಿಂದ ಕುಮಾರ ತೇರು, ಹೂತೇರು, ಸೂರ್ಯಮಂಡಲ, ಚಂದ್ರಮಂಡಲ, ಆಳು ಪಲ್ಲಕ್ಕಿ ಅಂತ ಹೇಳುವಂಥದ್ದು ಒಂದೊಂದು ದಿನಕ್ಕೆ ಒಂದೊಂದು ರಥಗಳು. ಮುಂದೆ ಈ ರಥೋತ್ಸವ ಅಂತ ಹೇಳುವಂಥ ದಿನಕ್ಕೆ ಕೂಡ ವಿಶೇಷವಾದ ಅಲಂಕಾರಗೊಂಡಂತಹ ಆ ಒಂದು ಮಹಾರಥೋತ್ಸವ. ಇನ್ನು ಅವಭೃತ ಅಂತ ಹೇಳುವಂಥದ್ದು, ಅವಭೃತ ಉತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ನಡೀತದೆ. ಹಾಗೆ ಇದೆಲ್ಲ ಪೊಳಲಿಯ ಸಂದರ್ಭದಲ್ಲಿ, ಜಾತ್ರಾ ಮಹೋತ್ಸವದಲ್ಲಿ ಆಗುವಂತಹ ಒಂದು ಸಂದರ್ಭದಲ್ಲಿ ಆಗುವಂಥ ಸಣ್ಣ ಪರಿಚಯಗಳು. ಇನ್ನು ಸುತ್ತಿನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಜಾತ್ರಾ ಸಂದರ್ಭದಲ್ಲಿ ವಿಶೇಷವಾಗಿ ಈ ಪೊಳಲಿ ಜಾತ್ರೆಯಲ್ಲಿ ಬರುವಂಥ ಈ ಬಲಿ ಸುತ್ತುಗಳು ಅಂತ ಹೇಳಿದರೆ ನಿತ್ಯ ಜಾತ್ರೆಗೆ ಸರಿಸುಮಾರು ಒಂದು 15 ಸುತ್ತುಗಳು ಬರುತ್ತೆ. ಅದರಲ್ಲಿ ತಂತ್ರ ಸುತ್ತು ಅಂತ ಹೇಳ್ಬೋದು, ಒಳಗಡೆ 2, ತಂತ್ರ ಸುತ್ತು ಹೊರಗಡೆ 3 ಸುತ್ತಾಗುತ್ತೆ. ಆನಂತರ ಕಲ್ಲ ಪೂಜೆ ಆಗಿ ಸರ್ವವಾದ್ಯದಲ್ಲಿ ಒಂದು ಸುತ್ತು ಬರೋದು ದೇವರು.
ನಂತರ ಅಲ್ಲಿ ಉಡಿಕೆ ಸುತ್ತು ಅಂತ ನಾವು ವಿಶೇಷವಾಗಿ ಹೇಳ್ಬೋದು. ಅದರ ನಂತರ ಮುಂದೆ ಒಂದು ಸುತ್ತು ಇರಾನಿ ಸುತ್ತು ಅಂತ ಹೇಳ್ಬೋದು ನಿತ್ಯ ಜಾತ್ರೆಗೆ. ಆ ಇರಾನಿ ಸುತ್ತಾದ ನಂತರ ಚೆಂಡೆ ಸುತ್ತು ಅಂತ ಹೇಳುವಂಥದ್ದು ಅದು ಕೂಡ ಉಂಟು. ಇನ್ನು ಚೆಂಡೆ ಸುತ್ತಾದ ಮೇಲೆ ಸರ್ವವಾದ್ಯ ಸುತ್ತಲ್ಲಿ 2 ಸುತ್ತಾಗಿ ಬಂದು ನಂತರ ಅಲ್ಲಿಂದ ವಸಂತಕಟ್ಟೆಗೆ ಹೋಗುವಂಥ ಒಂದು ಕ್ರಮ. ಅಲ್ಲಿ ವಸಂತಕಟ್ಟೆಯಲ್ಲಿ ಪೂಜೆ ಪುನಸ್ಕಾರಗಳೆಲ್ಲಾಗಿ ಅಲ್ಲಿಂದ ನಂತರ 3 ಸುತ್ತು ಬರ್ಲಿಕ್ಕೆ ಉಂಟು ಬಲಿ ಉತ್ಸವ. ಅಲ್ಲಿ ನಂತರ ಒಳಗೆ ಹೋಗಿ ಒಂದು ಸುತ್ತಾಗಿ ದೇವರ ಪೀಠದಲ್ಲಿ ಕೂತ್ಕೊಂಡು ಪೀಠ ಪೂಜೆಯನ್ನು ಮಾಡಿಸ್ಕೊಳ್ತಾರೆ. ಇನ್ನು ಈ ಚೆಂಡಿನ ಉತ್ಸವ ಅಂತ ಹೇಳ್ಬೋದು. ಚೆಂಡಿನ ಉತ್ಸವದಲ್ಲಿ 1 ಮತ್ತು 2ನೇ ದಿನದ ಹೊತ್ತು ಹೇಗಿರುತ್ತೆ ಅಂದರೆ ಮಾಮೂಲಿ ಪ್ರಕಾರ ತಂತ್ರ ಸುತ್ತುಗಳು, ಆ ನಂತರ ಈ ನಮ್ಮ ವಿಶೇಷ ಸುತ್ತುಗಳಲ್ಲಿ ಕೆಲವೊಂದು ಬದಲಾವಣೆಗಳು ಬರ್ತದೆ. ಆ ಉಡಿಕೆ ಸುತ್ತಾದ ಕೂಡಲೇ ಇರಾನಿ ಸುತ್ತುಗಳಾಗುತ್ತೆ. ಇರಾನಿ ಸುತ್ತಾದ ಮೇಲೆ ರೌಲ್ ಸುತ್ತು ಅಂತ ಹೇಳುವಂಥ ವಿಶೇಷವಾದ ಸುತ್ತು ಉಂಟು. ಅದು ಚೆಂಡಿನ ಸಮಯದಲ್ಲಿ ಮಾತ್ರ. ಈ ರೌಲ್ ಸುತ್ತು ಆದ ಮೇಲೆ ವಿಶೇಷವಾಗಿ ಚೆಂಡೆ ಸುತ್ತು, ಅದರ ನಂತರ ವಿಶೇಷವಾದಂಥ ಸುತ್ತು ಈ ನಗಾರಿ ಸುತ್ತು ಅಂತ ಹೇಳುವಂಥದ್ದುಂಟು. ಆ ನಗಾರಿ ಸುತ್ತುಗಳಲ್ಲಾಗಿ ಆನಂತರ ಸರ್ವವಾದ್ಯಗಳಲ್ಲಾಗಿ ಆನಂತರ ಪ್ರಸಾದಗಳು ಉಂಟು. ಆಮೇಲೆ ವಸಂತಕಟ್ಟೆ ಇನ್ನೊಂದು, ಹಾಗೆ ಆ ಯಾವುದು ರಥಸಹಿತ ಕುಮಾರತೇರು ರಥಸಹಿತ ಆಗಿ ವಸಂತಕಟ್ಟೆ ಪೂಜೆಗಳಲ್ಲಾಗಿ ಆ ವಿಶೇಷ ಒಟ್ಟಿಗೆ ನಮ್ಮ ಹೆಚ್ಚಾಗಿ ಪಾಲಕಿ ಸುತ್ತುಗಳೆಲ್ಲ ಸೇರಿ ಒಂದು 1ನೇ ಚೆಂಡು ಮತ್ತು 2ನೇ ಚೆಂಡಿನ ಸಮಯಕ್ಕೆ ಒಂದು 21 ಸುತ್ತುಗಳಾಗ್ಬೋದು. ಸರಿಸುಮಾರು ಒಂದು 21 ಸುತ್ತುಗಳು ದೇವರ ಉತ್ಸವಗಳು ಅಂತ ಹೇಳ್ಬೋದು. ಹಾಗೆ ಇನ್ನು ಈ 3ನೇ ಚೆಂಡಿನ ನಂತರ ಸ್ವಲ್ಪ ಬದಲಾವಣೆಗಳೆಲ್ಲ ಇರ್ತದೆ. ಹಾಗೆ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮಾಮೂಲಿಯಾಗಿ ಉಡಿಕೆ ಸುತ್ತು, ಇರಾನಿ ಸುತ್ತು, ರೌಲ್ ಸುತ್ತು, ಚೆಂಡೆ ಸುತ್ತು, ನಗಾರಿ ಸುತ್ತು ಅಥವಾ ಸರ್ವವಾದ್ಯ ಸುತ್ತು ಅಂತ ಆದ ಮೇಲೆ ಅಲ್ಲಿ ಒಂದು ಓಡಬಲಿ ಅಂತ ಹೇಳೋದು ಪ್ರಾರಂಭ ಆಗುತ್ತೆ. ಆ ಓಡಬಲಿ ಒಂದು ಸುತ್ತು ಕೂಡ ಒಂದು ಸೇರ್ಪಡೆ ಆಗುತ್ತೆ. ಆ ನಂತರ 3ನೇ ದಿನದ್ದು ಯಾವುದು ಸೂರ್ಯಮಂಡಲ ರಥ ಅಂತ ನಾವು ಹೇಳ್ತೇವೆ ಅದು ಆಗುತ್ತೆ. ಆಮೇಲೆ ಪಾಲಕಿ ಸುತ್ತು, ವಸಂತಕಟ್ಟೆ ಪಾಲಕಿ ಸುತ್ತು, ಸರ್ವವಾದ್ಯ ಸುತ್ತು, ಹಾಗೆ ಅಲ್ಲಿ ಒಂದು ಸುತ್ತು ಹೆಚ್ಚುವರಿ ಆದ ಕಾರಣ 22 ಸುತ್ತುಗಳು ಆಗುತ್ತೆ. ಇನ್ನು ಕಡೇ ಚೆಂಡಿನ ದಿನ ತಂತ್ರ ಸುತ್ತು, ಕಲ್ಲ ಪೂಜೆಗಳು ಅದೆಲ್ಲ ಆಗಿ ಉಡಿಕೆ ಸುತ್ತು, ಇರಾನಿ ಸುತ್ತು, ರೌಲ್ ಸುತ್ತು, ಚೆಂಡೆ ಸುತ್ತು, ನಗಾರಿ ಸುತ್ತುಗಳು, ಆನಂತರ ಓಡಬಲಿ ಹೀಗೆಲ್ಲ ಆಗಿ ಮತ್ತೆ ಪ್ರಸಾದ, ರಥಗಳು ಅಂದು ಮಾತ್ರ 3 ರಥಗಳು ಉಂಟು ಸಡೇ ಚೆಂಡಿನ ದಿನ. ಆ 3 ರಥ ಅಂತ ಹೇಳಿದರೆ ಮೊದಲನೇದಾಗಿ ನಾವು ಹೇಳ್ಬೋದು ಈ ಆಳು ಪಲ್ಲಕ್ಕಿ ರಥ ಅಂತ. ಅದರ ನಂತರ ಈ ಬೆಳ್ಳಿ ರಥ, ಮತ್ತೆ ಅಲ್ಲಿ ನಮ್ಮ ಚಂದ್ರಮಂಡಲ ರಥ ಅಂತ 3 ರಥಗಳು ಎಳೆಯಲಿಕ್ಕೆ ಉಂಟು. ಆ ನಂತರ 4ನೇ ಚೆಂಡಿನ ದಿನದಿಂದ ನಾವು ಕಟ್ಟೆ ಪೂಜೆ ಅಂತ ಹೇಳುವಂಥ ಕ್ರಮ ಉಂಟು ಅಲ್ಲಿ ಪೊಳಲಿಯಲ್ಲಿ. ನಾನು ಆಗ ಹೇಳಲಿಲ್ಲ. ಕಟ್ಟೆ ಪೂಜೆ ಆ 4ನೇ ಚೆಂಡಿನ ದಿನ ಒಂದು ಸರಿಸುಮಾರು 3-4 ಕಟ್ಟೆಗಳಿಗೆ ಹೋಗಿ ಬರುವಂಥ ಕ್ರಮಗಳೆಲ್ಲ ಉಂಟು. ಇನ್ನು ಈ ಕಡೇ ಚೆಂಡಿನ ದಿನ ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ಸರ್ವಮಂಗಳ ಹಾಲ್ನ ಬದಿಯಲ್ಲಿರುವಂಥ ಎದುರುಗಡೆ ಅಲ್ಲಿ ಒಂದು ದೇವಸ್ಥಾನದ ಕಟ್ಟೆ ಅಂತ ಹೇಳಿ ಉಂಟು, ದೇವರ ಕಟ್ಟೆ. ಅಲ್ಲಿ ಹಳ್ಳಿಗಟ್ಟೆ ಹತ್ರ ಅಲ್ಲಿ ಒಂದು ಕಟ್ಟೆ ಪೂಜೆ ಆಗಿ ಬಂದು ನಂತರ ವಸಂತಕಟ್ಟೆ ಬಂದು ಅಲ್ಲಿಂದ ವಸಂತಕಟ್ಟೆಯಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಆಗಿ ಪಾಲಕಿ ಸುತ್ತು ಅಂತ ಹೇಳಿದ್ರೆ ಈ ಪಲ್ಲಕ್ಕಿಯಲ್ಲಿ ಉತ್ಸವ ಮಾಡಿಕೊಂಡು ಅಲ್ಲಿ ನಿತ್ಯಕ್ಕೆ ನಾವು 1ನೇ ಚೆಂಡಿನಿಂದ 4ನೇ ಚೆಂಡಿನವರೆಗೆ 3 ಸುತ್ತು ಪಲ್ಲಕ್ಕಿ ಸುತ್ತು ಆದರೂ ಕೂಡ ಆ ಕಡೇ ಚೆಂಡಿನ ದಿನ ನಾವು 16 ಸುತ್ತು ಪಲ್ಲಕ್ಕಿ ಉತ್ಸವ ಮಾಡುವಂಥ ಸಂಪ್ರದಾಯ ಉಂಟು. 16 ಸುತ್ತುಗಳು. ಇದು ಯಾಕೆ ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. 16 ಸುತ್ತು ಪಲ್ಲಕ್ಕಿ ಮಾಡುವಂಥ ವಿಧಾನ ಯಾಕೆ ಅಂತ ಹೇಳಿದ್ರೆ ಈ ಕಡೇ ಚೆಂಡಿನ ದಿನ ಬೆಳಿಗ್ಗೆ ಉತ್ಸವ ಮೂರ್ತಿ ಒಳಗೆ ಹೋದ ತಕ್ಷಣ ರಾತ್ರಿಯ ಪೂಜೆ, ರಾತ್ರಿಯ ಬಲಿ ಆಗತ್ತೆ. ಆದರೆ ರಥೋತ್ಸವ ದಿನ ಬೆಳಿಗ್ಗೆಯಿಂದ ಹಿಡಿದು ಅವಭೃತದ ಆರಾಟದ ನಂತರದವರೆಗೆ ಅಲ್ಲಿ ನಿತ್ಯ ಬಲಿ ಅನ್ನುವಂಥದ್ದು ಇರುವುದಿಲ್ಲ. ಆ ನಿತ್ಯ ಬಲಿ ಇರದಂಥ ಸಂದರ್ಭಕ್ಕೆ ಆ ಉತ್ಸವಗಳು ನಡಿಬೇಕು ಅಲ್ಲಿ. ಹಾಗೆ ಲೋಪಗಳು ಆಗಬಾರ್ದು ಅಂತ ಹೇಳೋದಕ್ಕೆ ಅದು ನಾವು ಮುಂಚಿತವಾಗಿಯೇ ನಾವು ಮಾಡ್ತೇವೆ. ಅಂದರೆ ಆ 16 ಸುತ್ತುಗಳನ್ನು ಕೂಡ ಮುಂಚಿತವಾಗಿಯೇ ನಾವು ಮಾಡಿಬಿಡ್ತೇವೆ. ಆ ನಂತರ ನಿತ್ಯ ಬಲಿ ಅನ್ನುವಂಥದ್ದು ಆ ಮಾರನೇ ದಿವಸ ಆರಾಟದ ನಂತರ ಆರಾಟದ ನಂತರ ರಾತ್ರಿಯೇ ಪ್ರಾರಂಭ ಆಗುತ್ತೆ. ನಿತ್ಯ ಬಲಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಷ್ಟುವರೆಗೆ ಅದು ಎಷ್ಟು ಸುತ್ತುಗಳುಂಟು ಅಷ್ಟು ಸುತ್ತು ಬಾಕಿ ಆಗುವ ಕಾರಣ ಅದನ್ನು ನಾವು ಕಡೇ ಚೆಂಡಿನ ದಿನವೇ 16 ಸುತ್ತು ಪಲ್ಲಕ್ಕಿಯಲ್ಲಿಯೇ ಸುತ್ತು ಬರುವಂತಹ ಒಂದು ಸಂಪ್ರದಾಯಗಳು. ಇನ್ನು ರಥೋತ್ಸವ ದಿನ ಬೆಳಿಗ್ಗೆ ರಥಕ್ಕೆ ಬೇಕಾದಂತಹ ಕಲಶಾಭಿಷೇಕಗಳನ್ನೆಲ್ಲ ಮಾಡಿ ಅಲಂಕಾರಗೊಂಡು ಮಧ್ಯಾಹ್ನ ನಾವು ಒಂದು ಸರಿಸುಮಾರು 12:30 ಅಂದಾಜಿಗೆ
ಪ್ರಾರ್ಥನೆಗಳನ್ನು ಮಾಡಿ ದೇವರು ರಥಕ್ಕೆ ಹೊರಡುವಂತಹ ಒಂದು ಸಂಪ್ರದಾಯ. ಅಲ್ಲಿ ರಥಾರೋಹಣಗೊಂಡು ಮುಂದೆ ಆ ರಥದಲ್ಲಿಯೇ ದೇವರಿದ್ದು, ನಂತರ ಸಾಯಂಕಾಲ ಎಲ್ಲ ಅದಕ್ಕೆ ಬೇಕಾದ ಸಿಬ್ಬಂದಿ ವರ್ಗದವರೆಲ್ಲ, ತಂತ್ರಿಗಳು, ಸಿಬ್ಬಂದಿ ವರ್ಗದವರೆಲ್ಲ ಅಲ್ಲಿ ಹೋಗಿ ರಥೋತ್ಸವಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು, ರಥೋತ್ಸವಗಳನ್ನು ಮಾಡಿಸ್ಕೊಂಡು, ಆ ಸುಬ್ರಹ್ಮಣ್ಯ ಪುನಃ ವಾಪಸ್ಸು ಬರುವುದು ಒಳಗೆ ಬಂದು ಅಲ್ಲಿ ಶಯನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಿಕ್ಕೆ ಉಂಟು. ಶಯನೋತ್ಸವ ಅಂತ ಹೇಳುವಂಥದ್ದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು, ರಾತ್ರಿ ಶ್ರೀಭೂತ ಬಲಿ ಅಂತ ಹೇಳುವಂಥದ್ದು ಕೂಡ ಉಂಟು. ಶ್ರೀಭೂತ ಬಲಿಯನ್ನು ಮಾಡಿ ಅಲ್ಲಿ ರಥೋತ್ಸವ ಆದ ಬೆನ್ನಿಗೆ ನಮ್ಮ ತಂತ್ರಿ ವರ್ಗದವರೆಲ್ಲ ಅಥವಾ ಆಡಳಿತ ವರ್ಗದವರೆಲ್ಲ ಆ ದೇವಸ್ಥಾನದ ಎದುರಿರುವಂತಹ ಒಂದು ಧ್ವಜಸ್ತಂಭದ ಹತ್ರ ಬಂದು ಮಾನ್ಯ ದಿನ ಕವಟೋದ್ಘಾಟತೆ ಅಂತ ಹೇಳ್ತೇವೆ ನಾವು. ಅಂದರೆ ದೇವರ ಬಾಗಿಲು ತೆರೆಯುವುದು, ಗುಂಡದ ಬಾಗಿಲು ತೆಪ್ಪು ಅಂತ ಹೇಳ್ತೇವೆ. ಅದನ್ನು ತೆಗೆಯುವಂಥ ಮುಹೂರ್ತವನ್ನು ನಿಗದಿ ಮಾಡ್ತಾರೆ. ಈಗ ನಿಗದಿ ಮಾಡಿ ಆ ನಂತರ ಶಯನಗಳು ಪ್ರಾರಂಭ ಆಗುತ್ತೆ. ಶಯನದ ಬಗ್ಗೆ ಎಲ್ಲ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ರಾತ್ರಿ ಸರಿಸುಮಾರು ಒಂದು 2 ಗಂಟೆ ರಾತ್ರಿಯವರೆಗೆ, ಹೆಚ್ಚು ಕಮ್ಮಿ 1 ರಿಂದ 2 ಗಂಟೆ ತನಕ ಆ ಶಯನದ ಬಗ್ಗೆ ಎಲ್ಲ ಆಗುತ್ತೆ. ಶ್ರೀಭೂತ ಬಲಿಯಾಗಿ ಶಯನ ಆಗುತ್ತೆ. ಮಾರನೇ ದಿವಸ ನಿರ್ಣಯ ಮಾಡಿದಂತಹ ದಿನಕ್ಕೆ ನಾವು ದೇವರ ಕವಟೋದ್ಘಾಟನೆ ಮಾಡೋದು, ಅಂದರೆ ದೇವರ ಗುಂಡದ ಬಾಗಿಲು ತೆಗೆಯುವುದು ಅಂತ ಹೇಳಿ ಮಾಡಿ, ಆ ನಂತರ ಪೂಜೆಯಾಗಿ ಅಲ್ಲಿಂದ ನಾವು ಈ ಹಾರಾಟ ದಿನ ಆಗುವಂತಹ ಒಂದು ಏನು ಹೇಳ್ತೇವೆ ತುಲಾಭಾರ ಸೇವೆ ಅಂತ. ಈ ತುಲಾಭಾರ ಸೇವೆ ಅಂದರೆ ಮೊದಲು ಖಾಲಿ ಹಾರಾಟದ ದಿನವೇ ಮಾತ್ರ ಆಗ್ತಾ ಇತ್ತು. ಈಗ ಕಳೆದ ಬ್ರಹ್ಮಕಲಶೋತ್ಸವದ ನಂತರ ಕೆಲವೊಂದು ಒತ್ತಡ, ಅಂದರೆ ಹರಕೆಗಳು ಜಾಸ್ತಿ ಇದ್ದ ಕಾರಣ ಒತ್ತಡಗಳು ಜಾಸ್ತಿ ಆಗುತ್ತೆ. ನಮಗೆ ಬೇರೆ ಉತ್ಸವಗಳೆಲ್ಲ ಅಲ್ಲಿ ಸ್ವಲ್ಪ ಏರುಪೇರುಗಳು ಆಗುತ್ತೆ ಅಂತ ಹೇಳುವಂಥ ಉದ್ದೇಶಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ದಂಡಮಾಲೋತ್ಸವ ಸಂದರ್ಭದಲ್ಲಿಯೂ ಅಥವಾ ಹಾರಾಟದ ದಿನವೂ ಮತ್ತೆ ನಾವು ಪತ್ತನಾಜಿ ದಿನ ಅಲ್ಲಿ ತುಲಾಭಾರ ಸೇವೆ ಮಾಡಿಸುವುದು ಅಂತ ಹೇಳಿ ನಾವು ನಿಗದಿ ಮಾಡಿದ್ದೇವೆ. ಹಾಗೆ ಅಲ್ಲಿ ಹಾರಾಟದ ದಿನ ಕೂಡ ತುಲಾಭಾರ ಸೇವೆ ನಡೀತದೆ ಅಲ್ಲಿ. ಸರಿಸುಮಾರು ಒಂದು ಮಧ್ಯಾಹ್ನ 2-3 ಗಂಟೆ ತನಕ ಹಾರಾಟದ ದಿನ ಆ ತುಲಾಭಾರ ಸೇವೆ ಆಗಿ, ನಂತರ ಅಲ್ಲಿಂದ ಶುದ್ಧ ಆಗಿ ನಂತರ ಆ ದಿನದ ಮಧ್ಯಾಹ್ನದ ಪೂಜೆ ಕೂಡ ಆಗ್ಲಿಕ್ಕುಂಟು. ಮಧ್ಯಾಹ್ನದ ಪೂಜೆ ಆಗಿ, ಬೆಳಗಿನ ಪೂಜೆ ಆಗಿ, ಮಧ್ಯಾಹ್ನ ಪೂಜೆ ಆಗಿ, ಆ ನಂತರ ಅಲ್ಲಿ ನಾವು ಸಂಜೆಯ ಆ ಒಂದು ಅವಭೃತದ ಬಗ್ಗೆ ಯಾತ್ರಾ ಹೋಮ ಅಂತ ಹೇಳಿ ಆಗ್ಲಿಕ್ಕುಂಟು. ಆ ಯಾತ್ರಾ ಹೋಮಗಳೆಲ್ಲಾಗಿ ನಾವು ಈ ಅವಭೃತದ ಬಗ್ಗೆ, ಆ ಉತ್ಸವದ ಬಗ್ಗೆ ಪ್ರಾರಂಭ ಮಾಡ್ತೇವೆ. ಅಲ್ಲಿಂದ ಉತ್ಸವಗಳೆಲ್ಲ ಪ್ರಾರಂಭವಾಗಿ ದೇವರನ್ನು ನಾವು ಉತ್ಸವ ಆದ ನಂತರ ಈ ಚೆಂಡಿನ ಗದ್ದೆಯ ಸಮೀಪ ಬಂದು ಕೋಳಿಕಟ್ಟ ಗದ್ದೆ ಅಂತ ಹೇಳಿ ಉಂಟು. ಕೋಳಿಕಟ್ಟ ಗದ್ದೆಯಲ್ಲಿ ನಾವು ಆ ದೇವರ ಉತ್ಸವ ಮೂರ್ತಿಯನ್ನು ತಲೆಯಿಂದ ಕೆಳಗೆ ಇಳಿಸಿ ಆ ಪಾಲಕಿಯಲ್ಲಿ ಇಳಿಸಿ ಪಾಲಕಿಯಿಂದ ಮತ್ತೆ ಹೊತ್ತುಕೊಂಡು ಹೋಗುವಂಥ ಒಂದು ಸಂಪ್ರದಾಯ. ಹಾಗೆ ಬರುವಾಗ ಅಟ್ಟೆಕನ್ನಡಿ ಎಲ್ಲ ದೇವರದು ಅದನ್ನು ತೆಗೆದು ನಿತ್ಯ ಬಲಿ ರೂಪದಲ್ಲಿ ಬರುವಂಥದ್ದು, ಆ ನಂತರ ಧ್ವಜ ಆವರಣ ಮಾಡುವಂಥದ್ದು. ಇನ್ನು ಪೊಳಲಿಯಲ್ಲಿ ಕೆಲವೊಂದು ವಿಚಾರಗಳು, ಹೇಳುವಂಥ ವಿಚಾರಗಳು ತುಂಬ ವಿಚಾರಗಳುಂಟು. ಅದು ಎಳೆಯಾಗಿ ಬೇರೆ ಬೇರೆ ರೂಪದಲ್ಲಿ ಬರ್ಬೋದು, ಹೇಳಲಿಕ್ಕೆ ತುಂಬ ಉಂಟು. ಇನ್ನು 18 ದಿನಗಳು ನಮ್ಮ ಪೊಳಲಿಯಲ್ಲಿ ಧ್ವಜಾರೋಹಣಗೊಂಡ ಮೇಲೆ ನಮ್ಮಲ್ಲಿ ಈ ಕೋಳಿ ಬಲಿ ಕೊಡುವ ಹಾಗಿಲ್ಲ. ಅದಕ್ಕೆ ಹಿಂದಿನಿಂದ ಬಂದ ಸಂಪ್ರದಾಯ, ನಮ್ಮಲ್ಲಿ ಕೋಳಿಗುಂಟ ಅಂತ ಹೇಳುವಂಥದ್ದು ಕ್ರಮ ಉಂಟು. ಅಂದರೆ ಧ್ವಜಾರೋಹಣಗೊಂಡು 18ನೇ ದಿನ, ಅಂದರೆ ಏಪ್ರಿಲ್ 1ನೇ ತಾರೀಕಿನ ಹೊತ್ತು ಕೋಳಿಗುಂಟ ಅಂತ ಹೇಳುವಂಥ ಕ್ರಮ ಮಾಡಲಿಕ್ಕುಂಟು. ಆ ಕೋಳಿಗುಂಟ ಕ್ರಮ ಮಾಡಿದ ಮೇಲೆ ಆ ಊರಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಕೋಳಿ ಬಲಿ ಕೊಡುವಂತಹ ಒಂದು ಸಂಪ್ರದಾಯ ಮಾಡ್ಬೋದು ಅಂತ. ಅಂದರೆ ಅಷ್ಟರವರೆಗೆ ಮಾಡಲಿಕ್ಕಿಲ್ಲ, ಆ ನಂತರ ಮಾಡ್ಬೋದು ಅಂತ ಹೇಳುವಂಥದ್ದು. ಯಾಕಂದರೆ ವಿಶೇಷ ದಿನಗಳಲ್ಲಿ ಕೆಲವೊಂದು ಆ ಮನೆಗಳಿಗೆ ಬರುವಂಥ ನೆಂಟರಿಷ್ಟುಗಳಿಗೆ ಬೇಕಾದಂಥ ವ್ಯವಸ್ಥೆಗಳಿಗೋಸ್ಕರ ಮಾಡಲೇಬೇಕಂತ ಪರಿಸ್ಥಿತಿಗಳಿದ್ದ ಕಾರಣ 18ನೇ ದಿನದ ನಂತರ ಮಾಡ್ಬೋದು ಅಂತ ಹೇಳುವಂಥದ್ದು ನಿಗದಿ ಮಾಡಿದೆ. ಆ ದಿನ ವಿಶೇಷ ಕೋಳಿಗುಂಟ ದಿನ ವಿಶೇಷ ಉತ್ಸವ ಜೊತೆಗೆ ಬೆಳ್ಳಿ ರಥೋತ್ಸವ ಅಂತ ಹೇಳುವಂಥ ಕಾರ್ಯಕ್ರಮ ಕೂಡ ಉಂಟು. ಹೀಗೆ 1 ತಿಂಗಳ ಉತ್ಸವಗಳು, ಪೊಳಲಿ ಜಾತ್ರೆ ಅಂತ ಹೇಳುವಂಥದ್ದು. ಹಾಗೆ ಆ ಮಹಾತಾಯಿ ಬಂದ ಭಕ್ತರನ್ನು ಆಶೀರ್ವದಿಸಿ, ಬಂದ ಭಕ್ತರು ಕೂಡ ಅಷ್ಟೇ ಮಗನ ಆ ಉತ್ಸವವನ್ನು ಚಂದ ಕಂಡು ಅಮ್ಮನಲ್ಲಿ ಅರಿಕೆಗಳನ್ನು ಮಾಡಿಸ್ಕೊಂಡು ಸಮಾಧಾನ ಪಟ್ಕೊಂಡು ಹೋಗ್ತಾರೆ. ಇದು ಪೊಳಲಿ ದೇವಸ್ಥಾನದ ಅಥವಾ ಪೊಳಲಿ ಕ್ಷೇತ್ರದ ಒಂದು ಜಾತ್ರೆ ವಿಶೇಷ ಅಂತ ಹೇಳ್ಬೋದು. ಮಾಹಿತಿಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಕ್ಷಮೆ ಕೊಡಲಿ. ನಮಗೆ ತಿಳಿದಷ್ಟು ನಮ್ಮ ಪೂರ್ವಿಕರು ಹೇಳಿಕೊಟ್ಟಂತಹ ಒಂದು ಮಾಹಿತಿಗಳನ್ನು
ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳು. ಶುಭವಾಗಲಿ.